ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲನ್ನು ಆದ್ರೆ ತಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹೊಸ ನಿಯಮವನ್ನು ಆದ್ರೆ ಜಾರಿ ತರುತ್ತಿದ್ದಾರೆ. ಸೊ ಆ ಒಂದು ರೂಲ್ ಏನು, ಜೊತೆಗೆ ಆ ಒಂದು ಕಂಡೀಷನ್ ಅನ್ನ ನೀವೇನಾದ್ರೂ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರೋದಿಲ್ಲ. ಸೊ ಇಷ್ಟು ದಿನಗಳ ಕಾಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ, ಬಟ್ ಸರ್ಕಾರ ಇದೀಗ ಹೊಸದಾಗಿ ಒಂದು ಹೊಸ ರೂಲ್ ಅನ್ನ ತಂದಿದ್ದಾರೆ. ಆ ಒಂದು ರೂಲ್ ಅನ್ನ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಇನ್ ಮುಂದೆ ನಿಮ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಬರ್ತಿದೆ ಈ ಒಂದು ಹಣ ಆದ್ರೆ ಬರೋದಿಲ್ಲ, ಸ್ಟಾಪ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತ ಅಂದ್ರೆ ನೀವು ಏನೊಂದು ಕೆಲಸನ ಮಾಡಬೇಕು, ಜೊತೆಗೆ ಇವ್ರು ತಂದಿರುವಂತಹ ಒಂದು ಹೊಸ ರೂಲ್ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಸಹ ಬಂದಿದೆ. 26ನೇ ಕಂತಿನ ಹಣದವರೆಗೂ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ. ಪ್ರತಿ ತಿಂಗಳು ಅಂತ ಅಂದ್ರೆ ಒಂದು 2 ತಿಂಗಳು ಆದ್ಮೇಲೆ 3 ತಿಂಗಳು ಆದ್ಮೇಲೆ ಈ ರೀತಿ ಗ್ಯಾಪ್ ಬಿಟ್ಕೊಂಡು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನೋ ಬರ್ತಾ ಇದೆ. ಬಟ್ ಇದೀಗ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ ಅನ್ನು ಆದ್ರೆ ಜಾರಿ ತರ್ತಿದ್ದಾರೆ. ಏನು ಆ ಒಂದು ಹೊಸ ರೂಲು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂತ ಅಂದ್ರೆ, ನೋಡಿ, ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ಪತ್ರನ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನು ಆ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಸಹ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿದ್ದಾರೆ. ಬಟ್ ಅದರಲ್ಲಿ ಇದೀಗ ಏನಾಗಿದೆ ಅಂತ ಅಂದ್ರೆ, ಈಗ ನಿಮ್ಗೆಲ್ಲ ಗೊತ್ತು, ರೇಷನ್ ಕಾರ್ಡ್ ಬಳಕೆದಾರರಲ್ಲಿ ಯಾರು ಮನೆಯ ಯಜಮಾನಿಯರು ಇರ್ತಾರೋ ಅವರ ಒಂದು ಬ್ಯಾಂಕ್ ಖಾತೆಗೆ ಆದ್ರೆ ಹಣ ಕ್ರೆಡಿಟ್ ಆಗುತ್ತೆ. ಇಲ್ಲಿ 1,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅಂದ್ರೆ 1,00,000ಕ್ಕೂ ಹೆಚ್ಚು ಮನೆಯ ಯಜಮಾನಿಯರು ಮೃತಪಟ್ಟಿರುವಂತದ್ದು. ಓಕೆನಾ? ಸೊ ಇಲ್ಲಿ ಮೃತಪಟ್ಟಿರ್ತಾರೆ ಈಗಾಗ್ಲೇನೆ ಅಂತ ಅವರ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಸಹ ಮೃತಪಟ್ಟಿದ್ರು 80 ಕೋಟಿ ರೂಪಾಯಿಯಷ್ಟು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿದೆಯಂತೆ. ಅದರಲ್ಲಿ ಈಗ ನಾನು ಏನ್ ಹೇಳಿದೆ ನಿಮ್ಗೆ, 1,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಮೃತಪಟ್ಟಿರ್ತಾರೆ. ಅದರಲ್ಲಿ ಒಂದು 80,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಸಹ ಹಣ ಜಮಾ ಆಗ್ತಾ ಇದೆ. ಈಗಾಗ್ಲೇನೆ ಒಂದು 80 ಕೋಟಿಯಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಕ್ರೆಡಿಟ್ ಆಗ್ತಿದೆ. ಸೊ ಹಾಗಾಗಿ ನಾವು ಇದನ್ನ ಸ್ಟಾಪ್ ಮಾಡಬೇಕು, ಇದಕ್ಕೆ ನಾವು ಒಂದು ಹೊಸ ರೂಲ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಜೀವಿತ ಪ್ರಮಾಣ ಪತ್ರನ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡಿರುವಂತದ್ದು. ಅಂಡ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸಹ ಅದನ್ನ ನೋಡಿ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಆದ್ರೆ ಆಗ್ತಿರುವಂತದ್ದು. ಅದನ್ನ ಈಗ ಮುಂದಿನ ದಿನಗಳಲ್ಲಿ ಬಂದ್ಬಿಟ್ಟು ಜೀವಿತ ಪ್ರಮಾಣ ಪತ್ರವನ್ನ ನಾವು ಬದುಕಿದ್ದೀವಿ ಅಂತ ಹೇಳ್ಬಿಟ್ಟು ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವು ಯಾರೇ ಇರ್ಲಿ, BPL ಕಾರ್ಡ್ ಬಳಕೆದಾರರಾಗ್ಲಿ ಅಥವಾ APL ಕಾರ್ಡ್ ಬಳಕೆದಾರರಾಗ್ಲಿ, ಮನೆಯ ಯಜಮಾನಿಯರು ಪ್ರತಿಯೊಬ್ಬರು ಸಹ ಜೀವಿತ ಪ್ರಮಾಣ ಪತ್ರವನ್ನು ಆದ್ರೆ ಸಲ್ಲಿಸಬೇಕಾಗ್ತದೆ. ಯಾಕೆ ಅಂತ ಅಂದ್ರೆ ರೀಸನ್ ಇಷ್ಟೇ, ಈಗಾಗ್ಲೇನೆ ಮೃತಪಟ್ಟಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಿದೆ. ಅದನ್ನ ಸ್ಟಾಪ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಸರ್ಕಾರದಿಂದ ಕೊಡ್ತಿರುವಂತಹ ಹಣ ಏನಿದೆ, ಈ ಒಂದು ಹಣ ಬಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಫಲಾನುಭವಿಗಳಿಗೆ ಜಮಾ ಆಗ್ತಿಲ್ಲ, ಇದು ಕರೆಕ್ಟ್ ಆಗಿ ಯೂಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನಿಯಮವನ್ನಾದ್ರೆ ಜಾರಿ ತರುತ್ತಿರುವಂತದ್ದು. ಆಗಿದ್ರೆ ಜೀವಿತ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ಮಾಡಿಸೋದು ಹೇಗೆ, ಇದರಿಂದ ಏನ್ ಯೂಸ್ ಏನು ಅಂತ ನೀವು ಕೇಳಬಹುದು. ನೋಡಿ, ಮೊದಲಿಗೆ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದನ್ನ ಪ್ರತಿ ವರ್ಷನೂ ಸಹ ಸಲ್ಲಿಸಬೇಕಾಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷಗಳ ಕಾಲ, ಈಗ ಈ ವರ್ಷ ನೀವೇನಾದ್ರೂ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಮುಂದಿನ ವರ್ಷ ಬಂದ್ಬಿಟ್ಟು ನೀವು ಮತ್ತೆ ಜೀವಿತ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಲೇಬೇಕು. ಇದು ಯಾರಿಗೆ ಅಂತ ಅಂದ್ರೆ, ಮೊದಲು ಇದನ್ನ ಯಾರು ಯೂಸ್ ಮಾಡ್ತಿದ್ರು ಅನ್ನೋದನ್ನ ಹೇಳ್ತೀನಿ. ನೋಡಿ, ಗೌರ್ನಮೆಂಟ್ ಟೀಚರ್ಸ್ ಯಾರಾದ್ರೆ ರಿಟೈರ್ಡ್ ಆಗಿರ್ತಾರೋ ಅಂತಹ ಅವರಿಗೆ ಪಿಂಚಣಿ ಅಮೌಂಟ್ ಅಂತ ಬರ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಪ್ರತಿ ವರ್ಷನೂ ಸಹ ಈ ಒಂದು ಜೀವಿತ ಪ್ರಮಾಣ ಪತ್ರನ ಹೋಗಿ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಎಲ್ಲಿ ಸಬ್ಮಿಟ್ ಮಾಡೋದು ಅಂತ ಅಂದ್ರೆ, ನೋಡಿ, ಜೀವಿತ ಪ್ರಮಾಣ ಪತ್ರ ಬಂದ್ಬಿಟ್ಟು ನೀವು ಯಾವ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರ್ತಾ ಇರುತ್ತೋ ಆ ಒಂದು ಬ್ಯಾಂಕ್ಗೆ ಹೋಗಿ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೂ ಸಹ ಸಬ್ಮಿಟ್ ಮಾಡಬಹುದು, CSC ಸೆಂಟರ್ಸ್ ಗಳಿಗೆ ಹೋಗಿ. ಬಟ್ ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಹೋಗಿ ಸಲ್ಲಿಸಬೇಕಂತ ಅಂದ್ರೆ ಜಸ್ಟ್ ಹೇಳಿರುವಂತದ್ದು ಅಷ್ಟೇ, ಈ ರೀತಿ ಆಗುತ್ತೆ ಅಂತ ಹೇಳಿ. ಇದು 100% ಆಗಿ ಏನಾದ್ರೂ ಸಬ್ಮಿಟ್ ಮಾಡಬೇಕು ಅಂತ ಅಂದ್ರೆ ನೀವು ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಜಸ್ಟ್ ಇದರ ಬಗ್ಗೆ ತಿಳ್ಕೊಳ್ಳಿ ಅಷ್ಟೇ. ಈ ಒಂದು ಜೀವಿತ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ಏನಕ್ಕೆ ಸಬ್ಮಿಟ್ ಮಾಡ್ತಾರೆ ಅಂತ ಅಂದ್ರೆ, ನಾವು ಬದುಕಿದ್ದೇವೆ ಅನ್ನುವಂತಹ ಕಾರಣಕ್ಕಾಗಿ ಇದನ್ನ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂಡ್ ಪ್ರತಿಯೊಬ್ಬರು ಸಬ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಸಬ್ಮಿಟ್ ಮಾಡಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು, ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಹೇಳಿ ಇನ್ನೂ ಸಹ ಇದರ ಬಗ್ಗೆ ಅಪ್ಡೇಟ್ ಆದ್ರೆ ಕೊಟ್ಟಿಲ್ಲ. ಅವರು ಕೊಟ್ಟಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಲೈವ್ ಪ್ರೂಫ್ ಮುಖಾಂತರ. ಈ ರೀತಿ ಸಬ್ಮಿಟ್ ಮಾಡಬೇಕು, ಈ ರೀತಿ ಎಲ್ಲ ಮೆನ್ಷನ್ ಆಗಿರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಾಗ. ಬಟ್ ಇದೊಂದು ಹೊಸ ರೂಲ್ ಆದ್ರೆ ತಂದಿರುವಂತದ್ದು. ಇದೀಗ ನೀವು ಫಲಾನುಭವಿಗಳು ಏನ್ ಅನ್ಕೋತೀರಾ, ಇದೇನೋ ಹೊಸ ಕಂಡೀಷನ್
ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ನೀವು ಈಗಲೇ ಬ್ಯಾಂಕ್ಗೆ ಹೋಗೋದಾಗ್ಲಿ, ಇಲ್ಲ ಅಂತಂದ್ರೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಮಾಡಿಸೋದಾಗ್ಲಿ ಯಾವುದನ್ನು ಸಹ ಮಾಡಬೇಡಿ. ಯಾಕಂತ ಅಂದ್ರೆ ಈಗ CM ಸಿದ್ದರಾಮಯ್ಯ ಸರ್ ಅವರು ಇದರ ಬಗ್ಗೆ ಎಲ್ಲ ನೋಡಿ ಚರ್ಚೆ ಮಾಡಿ ಇದಕ್ಕೊಂದು ನಿಯಮವನ್ನ ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೆಲ್ಲರೂ ಇಂತಹ ಹತ್ರ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕು, ಇಂಥ ಹತ್ರ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಬ್ಯಾಂಕ್ನವ್ರಿಗೆ ಹೇಳಿದ್ರೆ ಬ್ಯಾಂಕ್ ಅವರು ಸಹ ಎಲ್ಲ ರೆಡಿ ಮಾಡಿಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಅದಾದ್ಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಕಡೆಯಿಂದ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನಾದ್ರೆ ಅಕ್ಸೆಪ್ಟ್ ಮಾಡುವಂಥದ್ದು. ಹಾಗಾಗಿ ನೀವು ಫಲಾನುಭವಿಗಳು ಜಸ್ಟ್ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ಅಂಡ್ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಾಗ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಆದ್ರೆ ಮಾಡಿಸಿರೋರಂತೆ. ಅಂಡ್ ಈಗ ಸರ್ಕಾರ ಹೇಳಿರುವಂತಹ ಅಪ್ಡೇಟ್ ಏನಿದೆ, ಸರ್ಕಾರ ತಂದಿರುವಂತಹ ಹೊಸ ರೂಲ್ ಏನಿದೆ, ಸೊ ಈ ಒಂದು ರೂಲ್ ಕೇಳಿ ನಿಮ್ಗೆ ಏನು ಅನಿಸು, ಸರ್ಕಾರ ಮಾಡ್ತಿರುವಂತದ್ದು ಒಂದು ಒಳ್ಳೆ ಕೆಲಸ ಅಂತ ನಿಮ್ಗೂ ಅನಿಸ್ತಾ ಅಂತ ಹೇಳಿ ಪ್ರತಿಯೊಬ್ಬರೂ ಸಹ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.